ಪ್ರಧಾನಿ ಮೋದಿ ಕೂಡ ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ. ಮಹಾನ್ ಧೀಮಂತ ವ್ಯಕ್ತಿಯನ್ನು ನಾವು ಕಳೆದುಕೊಂಡಿದ್ದೀವಿ ಅಂತ ಪ್ರಧಾನಿ ಮೋದಿ ಬರೆದುಕೊಂಡಿದ್ದಾರೆ. ಭಾರತದ ಆತ್ಮವನ್ನು ಹೌದು, ಎಸ್.ಎಲ್. ಭೈರಪ್ಪ ಅವರ ಕೃತಿಗಳಲ್ಲಿ ಒಂದು ವಿಚಾರ ಗೊತ್ತಾಗ್ತಾ ಇತ್ತು ಏನು ಅಂತಂದರೆ, ಭಾರತದ ಇತಿಹಾಸ ಏನು, ಭಾರತದ ಸಂಸ್ಕೃತಿ ಏನು, ಭಾರತದ ಪರಂಪರೆ ಏನು, ಅದು ಅವರ ಕೃತಿಗಳಲ್ಲಿ ಅನಾವರಣ ಆಗ್ತಾ ಇತ್ತು. ಅದನ್ನೇ ಮೋದಿ ಅವರು ಬರೆದುಕೊಂಡಿದ್ದಾರೆ ಕೂಡ. ಭಾರತದ ಆತ್ಮವನ್ನು ಬಹಳ ಆಳವಾಗಿ ಅವರು ಅಧ್ಯಯನ ಮಾಡಿದ್ದರು ಅಂತ. ಕನ್ನಡ ಸಾಹಿತ್ಯವನ್ನು ಬಹಳ ಶ್ರೀಮಂತಗೊಳಿಸಿದ್ದರು ಅವರು. ಸೊ ಅವರ ಚಿಂತನಶೀಲ ಕೃತಿಗಳು ಪ್ರತಿಯೊಬ್ಬರಿಗೂ ಕೂಡ ಪ್ರೇರಣೆ. ಬರಹಗಳು ಪೀಳಿಗೆಗಳನ್ನು, ಸಮಾಜವನ್ನು ಪ್ರತಿಬಿಂಬಿಸಿವೆ. ಇತಿಹಾಸ ಮತ್ತು ಸಂಸ್ಕೃತಿ ಬಗ್ಗೆ ಅಚಲವಾದ ಉತ್ಸಾಹವನ್ನು ಅವರು ಹೊಂದಿದ್ದರು. ಇಂಥ ದುಃಖದ ಸಮಯದಲ್ಲಿ ಅವರ ಕುಟುಂಬದ ಜೊತೆ ನಾವಿದ್ದೀವಿ ಅನ್ನುವಂಥ ಒಂದು ಸಂದೇಶವನ್ನು ಪ್ರಧಾನಿ ಕೂಡ ಕೊಟ್ಟಿದ್ದಾರೆ. ನನ್ನ ಆಲೋಚನೆಗಳು ಅವರ ಕುಟುಂಬದ ಜೊತೆ ಇದೆ ಅಂತಲೂ ಹೇಳಿದ್ದಾರೆ. ಇನ್ನು ಪದ್ಮಭೂಷಣ ಭೈರಪ್ಪ ಅವರ ನಿಧನಕ್ಕೆ ಸಿಎಂ ಸಿದ್ದರಾಮಯ್ಯ ಕೂಡ ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ. ಎಸ್.ಎಲ್. ಭೈರಪ್ಪನವರ ನಿಧನ ವಾರ್ತೆ ಅತೀವವಾದಂಥ ನೋವನ್ನು ತಂದಿದೆ. ಭೈರಪ್ಪನವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವು ಪ್ರಾರ್ಥಿಸ್ತೀವಿ. ಕನ್ನಡ ಸಾರಸ್ವತ ಲೋಕದ ಹಿರಿಯ ಬರಹಗಾರರಾಗಿದ್ದರು. ಆಮೇಲೆ ಬಹಳ ಆಪ್ತವೆನಿಸುವ ಬರಹ ಶೈಲಿಯಿಂದ ಅಪಾರ ಓದುಗರನ್ನು ಅವರು ಸಂಪಾದಿಸಿದ್ದರು ಅಂತ ಮುಖ್ಯಮಂತ್ರಿಗಳು ಕೂಡ ಈ ಸಂದರ್ಭದಲ್ಲಿ ಎಸ್.ಎಲ್. ಭೈರಪ್ಪ ಅವರನ್ನು ನೆನಪಿಸಿಕೊಂಡಿದ್ದಾರೆ. ಭೈರಪ್ಪನವರ ನಿಧನದಿಂದ ಸಾಹಿತ್ಯ ಲೋಕ ಬಡವಾಗಿದೆ. ಕುಟುಂಬ ವರ್ಗ ಮತ್ತು ಓದುಗ ಬಳಗಕ್ಕೆ ನನ್ನ ಸಂತಾಪಗಳು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಆಮೇಲೆ ವಿಚಾರ ಅಂತ ಅಂದರೆ, ಈಗ ಹೊರ ರಾಜ್ಯದ ಮಂದಿಯೂ ಕೂಡ ಎಸ್.ಎಲ್. ಭೈರಪ್ಪ ಅವರ ಸಾವಿನ ನಂತರದಲ್ಲಿ ಸಂತಾಪ ಸೂಚಿಸೋದು, ನೋವಿನ ಬರಹಗಳು, ಇದನ್ನೆಲ್ಲ ನಾವು ಗಮನಿಸ್ತಾ ಇದ್ವಿ. ಕಾರಣ ಏನು ಅಂತ ಅಂದರೆ, ಎಸ್.ಎಲ್. ಭೈರಪ್ಪ ಅವರ ಹಲವಾರು ಕೃತಿಗಳು ಇತರ ಭಾಷೆಗಳಿಗೂ ಕೂಡ ಅವು ತರ್ಜುಮೆ ಆಗಿದ್ವು. ಈ ಕಾರಣಕ್ಕಾಗಿಯೇ ಓದುಗರ ಬಳಗ ಕೇವಲ ಕನ್ನಡಿಗರು ಅಥವಾ ಕರ್ನಾಟಕದ ವ್ಯಾಪ್ತಿಗೆ ಮಾತ್ರ ಸೀಮಿತ ಆಗಿರಲಿಲ್ಲ. ಹೊರ ರಾಜ್ಯದಲ್ಲೂ ಕೂಡ ಅತೀವವಾದಂಥ, ಅದರಲ್ಲೂ ಮರಾಠಿಗರು ಎಸ್.ಎಲ್. ಭೈರಪ್ಪ ಅವರ ಕೃತಿಗಳನ್ನು ಭಾಳ ಇಷ್ಟಪಟ್ಟು ಓದ್ತಾ ಇದ್ರು. ಕನ್ನಡದಲ್ಲಿ ಆ ಪುಸ್ತಕ ಪ್ರಕಟಣೆ ಆದಂತಹ ನಂತರದಲ್ಲಿ ಮರಾಠಿಗೆ ಯಾವಾಗ ಅದು ತರ್ಜುಮೆ ಆಗುತ್ತೆ ಅಥವಾ ಟ್ರಾನ್ಸ್ಲೇಟ್ ಆಗುತ್ತೆ ಅಂತೇಳಿ ಕಾಯ್ತಾ ಇದ್ದಂಥ ಸಾವಿರಾರು ಲಕ್ಷಾಂತರ ಮಂದಿ ಅವರಿಗೆ ಮರಾಠಿ ಓದುಗರಿದ್ದಾರೆ. ಹಿಂದಿ ಜೊತೆಗೆ ಉರ್ದು ಓದುಗರು ಕೂಡ ಇದ್ದಾರೆ ಅನ್ನುವಂಥದ್ದನ್ನು ನಾವು ನೋಡಬೇಕಿದೆ. ಇದಕ್ಕೆ ಉದಾಹರಣೆ ಅಂತ ಅಂದರೆ ಗೃಹಭಂಗ ನೋಡಿ. ಆಗ್ತಾನೆ ಕೆಲವು ಮಾತನಾಡ್ತಾ ಇದ್ದಂಥವ್ರು ಅದನ್ನೇ ಹೇಳ್ತಾ ಇದ್ರು. 23ಕ್ಕೂ ಅಧಿಕ ಭಾಷೆಗಳಲ್ಲಿ ಅದು ಅನುವಾದ ಆಗಿದೆ ಅನ್ನುವಂಥದ್ದನ್ನು. ಪರ್ವ ಕೂಡ ಅಷ್ಟೇ, ಹಿಂದಿ, ಮರಾಠಿ, ತಮಿಳು, ಬೆಂಗಾಲಿ ಭಾಷೆಗೆಲ್ಲ ಅದು ಅನುವಾದ ಆಗಿದೆ. ಯಾವುದು ಪರ್ವ. ಇನ್ನು ಈ ರೀತಿಯಾಗಿ 14-15 ಭಾಷೆಗಳಿಗೆ ಅವರ ಬಹುತೇಕ ಕೃತಿಗಳು ಅನುವಾದ ಆಗಿದೆ ಅಂತ ಅಂದರೆ ನೀವು ಯೋಚನೆ ಮಾಡಿ. ಈಗ